ಒಂದು ನದಿಯ ತೀರದಲ್ಲಿ ಒಂದು ಕಲ್ಲಿತ್ತು. ಅದರ ಮೇಲೆ ಒಂದು ಇಲಿ ಬೇಜಾರಾಗಿ ಸುಮ್ನೆ ಕೂತಿರುತ್ತೆ. ಪಾಪ ಆ ಇಲಿ ತುಂಬಾನೇ ಟೆನ್ಷನ್ ಅಲ್ಲಿತ್ತು. ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಮೊಲ ಒಂದು ನಡ್ಕೊಂಡು ಹೋಗ್ತಿರುತ್ತೆ. ಇಲಿ ಪಾಪ ಬೇಜಾರ ಕೂತ್ಕೊಂಡಿರೋದನ್ನ ನೋಡಿ ಮೊಳ ಅದ್ರತ್ತ ಹೋಗುತ್ತೆ. ಅರೆ, ನೀನ್ ಯಾಕೆಲ್ಲಿಷ್ಟು ಬೇಜಾರಾಗಿ ಕೂತಿದ್ಯಾ? ನಾನ್ ಯಾವಾಗ್ಲೂ ನಿನ್ನ ಕಾಡಲ್ ನೋಡೇ ಇಲ್ಲ. ನೀನು ಬೇರೆ ಕಾಡಿಂದ ಬಂದಿದ್ಯಾ? ಇಲ್ಲರೇ ಮೊಳ, ಅನ್ನದೇ ಆ ಕಡೆ ತಡದಲ್ಲಿ ನನ್ನ ಮನೆ ಇದೆ. ಹೌದಾ? ಹಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದೆ? ಆ ಮನೆಯಲ್ಲಿರುವ ಜನರು ನನ್ನ ಈ ಕಾಡಲ್ಲೇ ಬಿಟ್ಬಿಟ್ರು. ಅಯ್ಯೋ ಪಾಪ, ಈಗ ಏನ್ ಮಾಡ್ತೀಯಾ? ನನಗೆ ಗೊತ್ತಿಲ್ಲ ಮೊಳ, ನಾನು ಮನೆಗೆ ಹೋಗ್ಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು. ಸರಿ, ಯಾಕೆ ಲೇಟ್ ಮಾಡ್ತಿದ್ಯಾ? ಹೋಗಿ ಈಗ್ಲೇ. ಅರೆ ಮೊಳ, ನನಗೆ ಈಜೋಡಕ್ಕೆ ಬರಲ್ಲ. ನೀನ್ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಕೂಡ ನಿಂತರಾನೆ, ನನಗೆ ಈಜೋಡಕ್ಕೆ ಬರಲ್ಲ ದೋಸ್ತ್. ದಯವಿಟ್ಟು ನನಗೆ ಸಹಾಯ ಮಾಡು ಮೊಳ. ಇಲ್ಲಿ ನೋಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಏನಾದ್ರೂ ದಾರಿ ಇದೆಯಾ ಅಂತ ನೋಡೋಣ. ನನ್ ಜೊತೆ ಬಾ. ನಿನ್ನ ಹೆಸರೇನು? ಕುಂಜನ್. ಈ ರೀತಿ ಕುಂಜನ್ ಇಲಿ ಮತ್ತೆ ಮೊಳ ನದಿಯ ಕರೆ ಹತ್ರದಿಂದ ಮಾತಾಡ್ಕೋತಾ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ನಾನ್ ನಿನ್ನ ಚಿಂಕನ್ ಎನ್ನುವ ಒಂದು ಕೊಕ್ಕರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನ್ ಅನ್ಕೊಂಡ್ರೆ ನಿನ್ನ ಖಂಡಿತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ತುಂಬಾನೇ ನಂಬಿಕೆಯಿಂದ ಚಿಂಕನ್ನ ಹೋಗಿ ಮಾತಾಡೋಣ ಅಂತ ಹೋಗ್ತಾರೆ. ಕಪ್ಪೆಣ್ಣ, ನಾನ್ ನಿಜ ಹೇಳ್ತಾ ಇದೀನಿ. ನಾನೊಮ್ಮೆ ಆನೆಯನ್ನ ನನ್ನ ಬೆನ್ಮೇಲೆ ಕೂರಿಸ್ಕೊಂಡು ಹಾರ್ತಿದ್ದೆ. ನನ್ನ ತಮಾಷೆ ಮಾಡ್ತಾ ಇದ್ದೀರಾ? ಇಬ್ಬರು ಚುಚ್ಚು ಸಾಯಿಸ್ಬಿಡ್ತೀನಿ. ಹೊರಡಿ ಇಲ್ಲಿಂದ. ಹಲೋ ಚಿಂಕ. ಏನ್ ವಿಷಯ? ನಾನ್ ನಿನ್ನ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ನಾನ್ ನಿಂಗೆ ಸಹಾಯ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಹೇಳಿದ್ನಲ್ಲ, ಹೋಗ್ರಿ ಇಲ್ಲಿಂದ. ಅರೆ, ದಯವಿಟ್ಟು ಹಂಗ ಹೇಳ್ಬೇಡ. ನಾನ್ ಏನ್ ಬೇಕಾದ್ರೂ ಹೇಳ್ತೀನಿ. ನನ್ನಿಷ್ಟ. ಹೊರಡಿ ಇಲ್ಲಿಂದ. ನನ್ನ ಉದ್ದನೆಯ ಕೊಕ್ಕನ್ನು ನೋಡಿ. ಮೊಳ ಮತ್ತೆ ಆ ಇಲಿ ಚಿಂಕನ ಹತ್ರ ಸಹಾಯಕ್ಕೋಸ್ಕರ ಬರುತ್ತೆ. ಆದ್ರೆ ಆ ಕೊಕ್ಕರೆ ಕೋಪದಿಂದ ಇರುತ್ತೆ. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋ ಮೂಡಿರಲ್ಲ. ಮೊಳ ಮತ್ತೆ ಇಲಿ ಬೇಜಾರಾಗಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಪಾಪ. ಈಗ ನಾವು ಏನ್ ಮಾಡೋಣ? ನೀನು ನಿರಾಶೆ ಆಗ್ಬೇಡ, ನಂಬಿಕೆ ಇಡು. ಖಂಡಿತ ಯಾವ್ದೋ ಒಂದು ದಾರಿ ಇರುತ್ತೆ. ಅರ್ಜೆಂಟ್ ಪಡ್ಬೇಡ. ನಡ್ಕೋತಾ ನಡ್ಕೋತಾ ಮತ್ತೆ ಅವರು ಆ ನದಿ ಹತ್ರನೇ ಬರ್ತಾರೆ. ಆಮೇಲೆ ಇಕ್ರು ಅನ್ನೋ ಒಂದು ಆಮೆ ಅಲ್ಲೇ ನೀರಿಂದ ಆಚೆ ಬಂದು ಬಿಸಿಲ್ ಕಾಯ್ತಾ ಇರುತ್ತೆ. ಆಗ ಆಮೆ, ಇಲ್ಲಿ ನೋಡು ಮೊಳ, ಇದು ಆಮೆ ಅಲ್ವಾ? ಹಾ ಹೌದು. ಓಹೋ, ಏನೋ ಗೆಳೆಯ, ಇಲ್ಲಿ ಏನ್ ಕೆಲ್ಸ ಆಗ್ಬೇಕು? ನಾನು ಏನ್ ಹೇಳಿ ಇಕ್ರು, ನನ್ನ ದೋಸ್ತನು ಈ ನದಿಯಿಂದ ಆ ಕಡೆ ದಾಟಿಸ್ಬೇಕು. ಓಹೋ, ಹೀಗಿದ್ಯಾ ವಿಷಯ? ನನ್ ಮೇಲೆನೆ ಸವಾರಿ ಮಾಡು, ನಾನೇ ಆ ಕಡೆ ಬಿಟ್ಟು ಬಿಡ್ತೀನಿ. ನೋಡು ದೋಸ್ತ್, ಭದ್ರವಾಗಿ ಕುತ್ಕೋ. ಆ ನದಿಯಲ್ಲಿ ಒಂದು ಮೊಸಳೆ ಇದೆ. ಅಲ್ಲ ಗೆಳೆಯ, ಯಾಕೆ ಹಾಗೆ ಹೇಳ್ತೀಯ? ನನ್ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ವಾ ನಿನ್ಗೆ? ಹಂಗಲ್ಲ ಇಕ್ರು, ಒಂದ್ ವೇಳೆ ಮೊಸಳೆ ಬಂದ್ರೆ ಹೆಂಗ್ ತಪ್ಸ್ಕೋತೀರಾ? ಪ್ಲೀಸ್ ಏನು ಹೇಳ್ಬೇಡ ಮೊಳ, ದಯವಿಟ್ಟು ನನ್ನ ಹೋಗಕ್ಕೆ ಬಿಡು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನನಗೆ ಅರ್ಥ ಆಗ್ತಿದೆ ದೋಸ್ತ್, ಬೇರೆ ದಾರಿ ಇದೆಯೇನೋ ನೋಡೋಣ. ಸ್ವಲ್ಪ ನಂಬಿಕೆ ಇಡು. ಇಲ್ಲ, ಏನು ಬೇಕಾಗಿಲ್ಲ. ನಾನು ಖಂಡಿತ ಇವನ ಜೊತೆ ಹೋಗ್ತೀನಿ. ಗೆಳೆಯ, ಟೆನ್ಷನ್ ಆಗ್ಬೇಡ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಮಸ್ಯೆ ಆಗದೆ ಸ್ನೇಹಿತ ಇಲಿಯನ್ನ ಆ ಕಡೆ ದಡಕ್ಕೆ ನಾನು ಬಿಡ್ತೀನಿ. ಆಮೆಯ ಮೇಲೆ ಸವಾರಿ ಶುರು ಮಾಡಿದ ಕಂಚನ್ಗೆ ತುಂಬಾನೇ ಸಂತೋಷವಾಗಿರುತ್ತೆ. ಮನ್ಸಲ್ಲೇ ಅದು ತುಂಬಾ ಸಂತೋಷವಾಗಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋತಾ ಇತ್ತು. ನದಿಯಲ್ಲಿರುವ ಆ ಕಮಲದಲ್ಲಿ ತುಂಬಾ ಬಟರ್ಫ್ಲೈಸ್ಗಳು ಇದ್ವು. ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಹೀಗೆ ಅರ್ಧ ದಾರಿಯಲ್ಲಿ ಅವ್ರು ಹೋಗ್ತಿರುವಾಗನೇ ಅವ್ರ ಮುಂದೆ ಒಂದು ಭಯಂಕರವಾದ ಮೊಸಳೆ ಬರುತ್ತೆ. ಇಲಿ ತುಂಬಾ ಭಯಪಡುತ್ತೆ. ಗೆಳೆಯ ಇಲಿ, ನಾವೀಗ ಏನ್ ಮಾಡೋಣ? ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಧೈರ್ಯ ಇಲ್ಲಿಂದ ಬಂತು. ಮೊಸಳೆಣ್ಣ, ನಮ್ಗೆ ತೊಂದರೆ ಕೊಡ್ಬೇಡಿ, ನಮ್ಮನ್ನ ಬಿಟ್ಟು ಬಿಡಿ. ಯಾಕಿಲ್ಲ, ನಾನಿನ್ನ ಬಿಟ್ಟು ಬರ್ತೀನಿ. ತಿಂದು ದಡದ ಹತ್ರ ಬಿಟ್ಟು ಬರ್ತೀನಿ. ಈಗ ನೀನು ಇಲ್ಲೇ ಇರು. ನನ್ನ ಮುಂದೆ
ಯಾರೇ ಬಂದ್ರು ಜೀವಂತವಾಗಿ ಉಳಿತಾರ ಅವರು. ಈಗಿದಕ್ಕೆ ಹೆಂಗ್ ಸಹಾಯ ಮಾಡೋದು? ಏ ಆಮೆ, ಯಾಕೆ ನಾವಿಬ್ರು ಸೇರ್ಕೊಂಡು ಕಳ್ಳ ಪೊಲೀಸ್ ಆಟ ಆಡಬಾರ್ದು? ಏ ನಾನು ಪೊಲೀಸ್, ನೀನ್ ದೂರ ಓಡು. ಒಂದ್ ವೇಳೆ ನಾನು ನಿನ್ನ ಹಿಡ್ಕೊಂಡ್ಬಿಟ್ರೆ ಆಗ ನಿನ್ನ ತಿಂದು ಬಿಡ್ತೀನಿ. ಅದೇ ಸಮಯದಲ್ಲಿ ಆ ಚಿಟ್ಟೆ ಬೇಗ ಮೊಳನ ಹುಡ್ಕೊಂಡು ಹೋಗಿ ನಡೆದ ಎಲ್ಲಾ ವಿಷಯವನ್ನು ಮೊಳ ಹತ್ರ ಹೇಳುತ್ತೆ. ಮತ್ತೆ ಅದು ಸಾಯಿಸಕ್ಕೆ ತಯಾರಾಗಿದೆ ಅಂತತ್ತೆ. ಮೊಳ ಮತ್ತೆ ಆ ಚಿಟ್ಟೆ ಈಗ ಕೊಕ್ಕರೆನ ಮೀಟ್ ಮಾಡಕ್ಕಂತ ಹೋಗ್ತಾರೆ. ಚಿಂಕನ್ ನಮಗೆ ಸಹಾಯ ಮಾಡ್ತಾನ ಚಿಟ್ಟೆ? ಖಂಡಿತ ಮಾಡ್ತಾನೆ. ನನಗೊಂದು ಉಪಾಯ ಗೊತ್ತಿದೆ. ನೀನು ನನ್ನ ಈಗ ಚಿಂಕನ್ ಹತ್ರ ಕರ್ಕೊಂಡು ಹೋಗು ಮೊಳ. ಚಿಂಕನ್ ಆ ನದಿಯ ಬಳಿ ಇರ್ತಾನೆ ಅವನು. ಹಾಯ್ ಚಿಂಕನ್ ಅಣ್ಣ. ಯಾರು? ಏನ್ ಬೇಕು ನಿಮ್ಗೆ? ಒಂದ್ ವೇಳೆ ನೀನು ಸಹಾಯಕ್ಕಾಗಿ ಇಲ್ಲಿ ಬಂದಿದ್ರೆ ನಾನು ಅದನ್ನ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಸಹಾಯ ಬೇಕಾಗಿಲ್ಲ. ಮತ್ತೇನು? ಅದೇನಂದ್ರೆ ನದಿಯಲ್ಲಿರೋ ಮೊಸಳೆ ಅದಕ್ಕಿಂತ ಸ್ಪೀಡ್ ಆಗಿ ನದಿಯನ್ನ ದಾಟಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಾ ಇದೆ, ಗೊತ್ತಾ? ಓ, ಇದೆಂತ ಮಾತು? ಇಷ್ಟೊಂದು ಕ್ರೂರಿ? ಓಹೋ ಚಿಟ್ಟೆ, ಇದೇನಾ ನಿನ್ನ ಐಡಿಯಾ? ಹೌದು ಚಿಂಕನ್, ನಾನು ಕೂಡ ಕೇಳಿಸ್ಕೊಂಡೆ. ಅದು ನಿನ್ನ ಚಾಲೆಂಜ್ ಮಾಡ್ತಾ ಇದೆ. ನಾನಿನ್ನಂದೆ ಅಂದ್ರೆ ಆನೆನೇ ಮೇಲೆ ಕೂರ್ಸ್ಕೊಳತ್ತೆ, ನಿನ್ನನ್ನು ಸೋಲ್ಸಕ್ಕಾಗಲ್ವಾ ಅಂತ. ನೀನ್ ಏನೇ ಹೇಳಿದ್ರು ಅದೆಲ್ಲವೂ ಸತ್ಯ ಮೂಲ. ನಾನ್ ಅದೇ ಮಹಾನ್. ಹೌದಣ್ಣ, ಅದಕ್ಕೆ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬಿಟ್ವಿ. ನಾವು ಆಮೆ ಮೇಲೆ ಇಲಿಯನ್ನ ಕೂರಿಸಿ ಮೊಸಳೆಯ ಬಳಿ ಕಳ್ಸಿದೀವಿ. ಹಾಗಾದ್ರೆ ನೀನ್ ನನಗೆ ಹೇಳು, ನಾನ್ ಏನ್ ಮಾಡ್ಬೇಕು? ಬೇರೆ ಏನೂ ಇಲ್ಲ, ನೀವ್ ಆ ಇಲಿನ ಆ ಕಡೆ ನದಿ ದಡಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಬರ್ಬೇಕಷ್ಟೇ. ಹಾಗ ಇದನ್ ಮಾಡ್ಬೇಕಾ? ಇದಂತೂ ತುಂಬಾ ಸುಲಭ. ಹಾಗೆ ಮಾಡ್ಬಿಡ್ತೀನಿ. ಬನ್ನಿ ಹೊರಡೋಣ. ಚಿಂಕನ್ ಜೊತೆಗೆ ಮೊಳ ಮತ್ತು ಚಿಟ್ಟೆ ಮತ್ತೆ ಆ ನದಿ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಎಲೈ ಆಮೆಯೇ, ನೀನು ಗಿಡಗಳ ಅಕ್ಕಪಕ್ಕದಲ್ಲೇ ತಿರುಗ್ತಾ ಇರ್ತೀಯಾ? ಆಗ ನನಗೆ ತಲೆ ತಿರುಗುತ್ತೆ. ಮತ್ತೆ ಹಾಗಾದ್ರೆ ನಮ್ಮನ್ನ ಬಿಟ್ಬಿಡು ಅಲ್ವಾ? ಇದು ಸರಿಯಾಗಿದೆ. ನೀನು ಗಿಡಗಳ ಅಕ್ಕಪಕ್ಕದಲ್ಲಿ ತಿರುಗ್ತಾ ಇರು. ನಾನು ಮೊಳ ಮಾತು ಕೇಳ್ಬೇಕಾಗಿತ್ತು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ನೀನ್ ಸರಿಯಾಗಿ ಹೇಳ್ದೆ. ನಾನ್ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿಗೆ ಹಾರ್ಬಿಟ್ಟೆ. ನಾನು ಮೊಳ ಮಾತು ಕೇಳಿದ್ರೆ ಈಗ ಹೀಗಾಗ್ತಿರ್ಲಿಲ್ಲ. ಒಂದು ಚಿಕ್ಕದಾದ ಮೊಸಳೆ ಕೋಳಿಗೆ ಸವಾಲಾಗ್ತಾ ಇದೆ. ಇದು ಕಾಪಾಡ್ಬಿಟ್ಟೆ ನಿನ್ನ. ಈ ರೀತಿ ಆ ಇಳಿ ಅದರ ಊರಿಗೋಗ್ ಸೇರುತ್ತೆ. ಆ ಇಳಿಯವ್ರ ಅಪ್ಪ ಅಮ್ಮ ಅದನ್ನ ನೋಡಕ್ಕೆ ಕಾಯ್ತಾ ಇರ್ತಾರೆ. ಏನು ಯೋಚನೆ ಮಾಡ್ದೇನೆ ಇಷ್ಟು ರಿಸ್ಕ್ ತಗೊಂಡ್ಬಿಟ್ಟೆ ಅಲ್ಲ ಅಂತ ಆ ಮೊಳ ಪಾಪ ಯೋಚನೆ ಮಾಡುತ್ತೆ. ಮೊಳ ಚಿಟ್ಟೆಯ ಆ ಐಡಿಯಾಗೆ ಅದನ್ನ ಹೊಗಳುತ್ತೆ. ಇನ್ನೊಂದು ಕಡೆ ಆ ಚಿಂಕನ್ ಪಕ್ಷಿ ಮೊಸಳೆಯನ್ನು ಸೋಲಿಸಿ ಆ ಕಾಡಿನಲ್ಲೇ ಫುಲ್ ಸ್ಟಾರ್ ಆಗ್ತಾನೆ.